ಮತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ ನಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನು ಹೊತ್ತು ತಂದು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಸಮಸ್ಯೆ ಬಗ್ಗೆ ಇವತ್ತು ಹೇಳಲೇಬೇಕು. ಯಾಕಂತಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಡಿಗ್ರಿಯನ್ನ ಮುಗಿಸಿ ಗೌರ್ಮೆಂಟ್ ಕೆಲಸವನ್ನ ತಗೊಳ್ಬೇಕು ಅಂತ ಹೇಳಿ ಕಷ್ಟಪಟ್ಟು ನಿದ್ದೆಗೆಟ್ಟು ರಾತ್ರಿ ಎಲ್ಲ ಕುತ್ಕೊಂಡು ಓದ್ತಾರೆ, ಹಗಲು ರಾತ್ರಿ ಕುತ್ಕೊಂಡು ಓದ್ತಾರೆ. ಆದ್ರೆ ಅವ್ರಿಗೆ ಸಿಗುವಂತ ಆ ನ್ಯಾಯ ಸಿಗುತ್ತಾ ಅಂದ್ರೆ ಪರೀಕ್ಷೆಯನ್ನು ಬರೆದು ಪಾಸ್ ಆಗೋದೇ ದೊಡ್ಡ ವಿಷಯ. ಇಂತಹ ಗೌರ್ಮೆಂಟ್ ಪರೀಕ್ಷೆಗಳಲ್ಲಿ ಯಾವುದೇ ರೀತಿ SSLC ಪರೀಕ್ಷೆ ಅಥವಾ PUC ಪರೀಕ್ಷೆಯಲ್ಲಿ ತಗೊಳ್ಳುವಂಥ ಮಾರ್ಕ್ಸ್ ಅಲ್ಲ, ಒಂದೊಂದು ಪಾಯಿಂಟ್ ಒಂದೊಂದು ಮಾರ್ಕ್ ಕೂಡ ಇಂಪಾರ್ಟೆಂಟ್ ಆಗುವಂಥ ದೊಡ್ಡ ದೊಡ್ಡ ಗೌರ್ಮೆಂಟ್ ಕೆಲಸಗಳ ಪರೀಕ್ಷೆಯಲ್ಲಿ ಆಗುವಂಥ ಸಮಸ್ಯೆಗಳು ನೋಡಿ. ಈಗಾಗಲೇ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದಂಥ PSI ಹಗರಣ ಆಗೋಯ್ತು. ಮತ್ತೆ ಮರುಪರೀಕ್ಷೆಗೆ ಆದೇಶ ಸಿಕ್ತು. ಮರುಪರೀಕ್ಷೆಯಲ್ಲಿ ಆದದಾದ್ರೂ ಏನು? ಮರುಪರೀಕ್ಷೆ ಆದ್ರೂ ನೀಟಾಗಿ ಆಯ್ತಾ? ಮರುಪರೀಕ್ಷೆನೂ ಕೂಡ ನೀಟಾಗಿ ಆಗಿಲ್ಲ. ಅಲ್ಲಿ ಹಗರಣ ಆದರೆ, ಕ್ವಶನ್ ಪೇಪರ್ ಲೀಕ್ ಆದರೆ, ಇಲ್ಲಿ ಕ್ವಶನ್ಗಳೇ ತಪ್ಪು, ಇರುವಂಥ ಕ್ವಶನ್ಗಳೇ ತಪ್ಪಾಗಿದೆ. ಈಗ ಫಲಿತಾಂಶ ಪ್ರಕಟ ಆಗಿದೆ. ಆದರೆ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ, ಅದನ್ನು ಎದುರಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿಲ್ಲ. ಯಾಕೆ ಗ್ರೇಸ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್, ಒಂದೊಂದು ಪಾಯಿಂಟ್ ಕೂಡ. ಅವತ್ತು ಕ್ವಶನ್ ಪೇಪರ್ ಲೀಕ್, ಇವತ್ತು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳೇ ತಪ್ಪು. ಹಂಗಿದ್ಮೇಲೆ ಯಾವ ರೀತಿ ಪರೀಕ್ಷಾ ಆಯೋಗ ಕ್ವಶನ್ ಪೇಪರ್ಗಳನ್ನು ರೆಡಿ ಮಾಡುತ್ತೆ? ಅವರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಂದರೆ ಇನ್ನು ಉತ್ತರ ಕೊಡೋರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕಾಗುತ್ತೆ? ಈ ಬಗ್ಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿ ಸಂಘದವರು ಜೊತೆಗೆ ಅಂದರೆ ಪರೀಕ್ಷೆಯನ್ನು ಎದುರಿಸುವಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಇದ್ದಾರೆ. ನಾನು ಅವರೆಲ್ಲರೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಿಮಗೆ ಕಾರ್ಯಕ್ರಮದ ಸ್ವಾಗತ. ನಿಮ್ಮ ಹೆಸರು? ಕಾಂತಕುಮಾರ್ ಸರ್. ಕಾಂತಕುಮಾರ್ ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹತ್ರ OMR ಶೀಟ್ ಇದೆ, ಕ್ವಶನ್ಸ್ ಪೇಪರ್ಸ್ ಇದೆ, ಏನೆಲ್ಲ ಸಮಸ್ಯೆ ಆಗಿದೆ ಏನು ಹೇಳ್ತೀರಾ? ಸರ್, ಕ್ವಶನ್ ಪೇಪರ್ ಅಲ್ಲಿ ಇದೆ ನೋಡಿ ಸರ್. ಇಲ್ಲಿ 58 ಕ್ವಶನ್ ಪೇಪರ್ ಹಾಕೋದ್ ಜಾಗದಲ್ಲಿ 59 ಅಂತ ಹಾಕಿದ್ದಾರೆ ನೋಡಿ ಸರ್. ಇಲ್ಲಿ 2 ಸರಿ ಟ್ವೈಸ್ 59 ಅಂತ ಟ್ವೈಸ್ ಅಂತ ಹಾಕಿದ್ದಾರೆ ನೋಡಿ. ಕ್ವಶನ್ ಪೇಪರ್ ನಲ್ಲಿರುವಂತ ಮೊದಲನೇ ತಪ್ಪು, ಅದು ಕೂಡ ಬಿಗ್ ಮಿಸ್ಟೇಕ್. ಇದನ್ನ ಸಾಮಾನ್ಯವಾಗಿ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನಾಗಿದೆ ಅಂತ ಹೇಳಿ 57 ಆದ್ಮೇಲೆ 58 ಆಗ್ಬೇಕಲ್ವಾ? OMR ಶೀಟ್ನಲ್ಲಿ ಅಂದರೆ ಅಭ್ಯರ್ಥಿಗಳು ತುಂಬುವಂಥ ಇದೇ ಪತ್ರಿಕೆಯಲ್ಲಿ, ಇದೇ ಒಂದು ಕಾಪಿಯಲ್ಲಿ ಅವರು ಎಕ್ಸಾಮನ್ನು ಫಿಲ್ ಮಾಡುವಂಥದ್ದು ಆಪ್ಷನ್ ಇರುತ್ತೆ ABCD ಅಂತ ಹೇಳಿ. ಇಲ್ಲಿ 57ನೇ ಕ್ವಶನ್ ಆದಮೇಲೆ 58ನೇ ಕ್ವಶನ್ ಇರಬೇಕಲ್ವಾ? 58 ಇಲ್ಲ, 59 ಅಂತ ಹೇಳಿ ಕ್ವಶನ್ನೇ ತಪ್ಪಿದೆ, ಅಂದರೆ ಕ್ವಶನ್ ಸಂಖ್ಯೆಯೇ ತಪ್ಪಿದೆ. ಹೀಗಿರುವಾಗ ಮತ್ತೆ ಸರ್ ಬೇರೆ ಸರ್, ಇದಾದ್ಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸರ್. ಮಿನಿಮಮ್ 3/4 ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಮತ್ತೆ ಕ್ವಶನ್ ಪ್ರೇ ಮಾಡಿದ್ರೆ ರಾಂಗ್ ಇದೆ ಸರ್. ಒಂದೆರಡು ಇಲ್ಲ ಸರ್, ಸುಮಾರು 3-4 ಕ್ವಶನ್ಸ್ ಇದೆ. ಟೋಟಲ್ 8ರಿಂದ 10 ಕ್ವಶನ್ಸ್. ಎಷ್ಟು ಕ್ವಶನ್ಸ್ ರಾಂಗ್ ಇದೆ? 8ರಿಂದ 10 ಕ್ವಶನ್ಸ್ ರಾಂಗ್ ಇದೆ. ಯಾವ್ದು ಕ್ವಶನ್ಸ್ ಇದೆಯಾ? ಅದು ಇದೆ ಸರ್, ತುಂಬ ಟ್ಯಾಕ್ಸ್ ರಿಲೇಟೆಡ್ ಕ್ವಶನ್ ಸರ್. ನೋಡಿ ಸರ್, ಇದರಲ್ಲಿ ಏನಿದೆ, ಟ್ಯಾಕ್ಸ್ ರಿಲೇಟೆಡ್ ಕ್ವಶನ್ ಇದೆ ಸರ್. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅದರ್ ದೆನ್ ಆನ್ ಅಗ್ರಿಕಲ್ಚರ್ ಟ್ಯಾಕ್ಸ್ ಅಂತ ಇದಿದೆ ಆಪ್ಷನ್. ಇದಕ್ಕೆ ಬಂದುಬಿಟ್ಟು ಟ್ಯಾಕ್ಸ್ ಲೆವಿಡ್ ಅಂಡ್ ಕಲೆಕ್ಟೆಡ್ ಬೈ ದ ಯೂನಿಯನ್ ಬಟ್ ಅಸೈನ್ ಟು ದ ಸ್ಟೇಟ್ಸ್ ವಿದಿನ್ ವಿಚ್ ದೇ ಆರ್ ವಿಸಿಬಲ್. ಇದು ಆಪ್ಷನ್ ಸರಿ ಇದೆ. ಅದಾದ ನಂತರ ಟ್ಯಾಕ್ಸಸ್ ಆನ್ ರೈಲ್ವೆ ಫೇರ್ಸ್ ಆ್ಯಂಡ್ ಫ್ರೈಟ್ಸ್ ಅಂತ ಇದೆ, ಅದಕ್ಕೂ ಕೂಡ ಸಿನೇ ಆಪ್ಷನ್ ಸರಿಯಾಗಿದೆ. ಸೊ OMR ಪ್ರಕಾರ ಆನ್ಸರ್ ಬರಬೇಕಾಗಿತ್ತು EACC, ಆದರೆ ಆಪ್ಷನ್ನೇ ಇಲ್ಲ ಇಂಥದ್ದು. ಅದಾದ ನಂತರ ಅವ್ರು ಏನು ಮಾಡವ್ರು ಅಂದರೆ A ಅಂತ ಆಪ್ಷನ್ ಕೊಟ್ಟವ್ರೆ, ವಿಚ್ ಇಸ್ ಕಂಪ್ಲೀಟ್ಲಿ ರಾಂಗ್. ಇದು ಬಂದುಬಿಟ್ಟು ಗ್ರೇಸ್ ಆಗಿರಬೇಕು. ಇಲ್ಲಿ ಆರ್ಟಿಕಲ್ 216 ಅದೇ ಹೇಳುತ್ತೆ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಅದೇ ಹೇಳುತ್ತೆ. ಸೊ ಇದು ಸೋರ್ಸ್, ಜೆನ್ಯೂನ್ ಸೋರ್ಸ್ ಇದೆ ಸರ್ ಇದರಲ್ಲಿ. ಇದು ಬಂದುಬಿಟ್ಟು 4 ಸಂಕಲ್ಪ ಅಂತೇಳಿ ರಿಪೋರ್ಟು. ಓಕೆ, ಇದು ಕ್ವಶನ್ ನೋಡಿ ಸರ್. ಇಲ್ಲಿ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಡಾಟಾ ಫ್ರಮ್ ದ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ 4, Karnataka has 9th highest HIV prevalence in the country. Which state is the first place with the highest HIV prevalence in the country ಅಂತಿದೆ. ಇದು ಆನ್ಸರ್ ಬಂದುಬಿಟ್ಟು ಮಿಜೋರಾಂ ಆಗಿರಬೇಕಾಗಿತ್ತು. ಮಿಜೋರಾಂ ಇಲ್ಲೇ ಇಲ್ಲ, ಆಪ್ಷನ್ನೇ ಇಲ್ಲ ಸರ್. ಅವ್ರು ಕೊಟ್ಟಿರೋದು ನಾಗಾಲ್ಯಾಂಡ್ ಅಂತ ಹೇಳಿ. ಈ ಪ್ರಶ್ನೆಗೆ ಉತ್ತರ ಆನ್ಸರ್ ಮಿಜೋರಾಂ ಆಗಿರಬೇಕಿತ್ತು. ಆದರೆ ಈ ಪ್ರಶ್ನೆಯಲ್ಲಿ ಮಿಜೋರಾಂ ಅನ್ನುವಂಥ ಆಪ್ಷನ್ನೇ ಇಲ್ಲ. ಇದು ಬೇರೆ ಯಾವುದೋ ಪರೀಕ್ಷೆ ಅಲ್ಲ, ಇದು PSI ಮರುಪರೀಕ್ಷೆಯಲ್ಲಿ ಆಗಿರುವಂಥ ಒಂದು ತಪ್ಪುಗಳು ನೋಡಿ. ಸೀರಿಯಲ್ ನಂಬರ್ ತಪ್ಪು, ಕ್ವಶನ್ಸ್ ತಪ್ಪು, ಈ ರೀತಿಯಾದಂಥ ತಪ್ಪುಗಳು ಕಂಡು ಬರ್ತಾ ಇರೋದು PSI ಎಕ್ಸಾಮ್ಸ್ನಲ್ಲಿ, ಮರುಪರೀಕ್ಷೆಯಲ್ಲಿ. ಅವತ್ತು ಹಗರಣ ಆಗೋಯ್ತು. ಎಷ್ಟೋ ಜನ ಕನಸು ಗಡ್ಕೊಂಡು ಎಕ್ಸಾಮ್ ಬರೆದಿದ್ರು, ಅವರೆಲ್ಲರಿಗೂ ಕೂಡ ದಿಕ್ಕು ತೋಚದಂತಾಗಿ ಮತ್ತೆ ಮರುಪರೀಕ್ಷೆ ಬರಿಬೇಕಾ, ನಾವು ಚೆನ್ನಾಗಿ ಬರೆದಿದ್ವಿ ಅಂತ ಯೋಚನೆ ಮಾಡಿದ್ರು. ಈಗ ಇದಕ್ಕೇನು ಆನ್ಸರ್ ಕೊಡ್ತೀರಾ? ಪರೀಕ್ಷಾ ಆಯೋಗ ಇದಕ್ಕೇನು ಆನ್ಸರ್ ಕೊಡ್ತೀರಾ ಹೇಳಿ ಸರ್, ಏನು ಹೇಳ್ತೀರಾ ಈಗ ನೀವು? ನೋಡಿ ಸರ್, ಇಲ್ಲಿ ಇದು ಬಂದುಬಿಟ್ಟು ಒರಿಜಿನಲ್ ರಿಪೋರ್ಟ್ ಸರ್. ಇದು ಯಾವುದೋ ಒಂದು ನ್ಯೂಸ್ ಪೇಪರ್ ಅಲ್ಲ, ಏನೂ ಇಲ್ಲ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ಸ್ ಅಂತ ಒಂದು ಮಿನಿಸ್ಟ್ರಿ ಇದೆ, ಆ ಮಿನಿಸ್ಟ್ರಿ ರಿಪೋರ್ಟ್ ರಿಲೀಸ್ ಮಾಡಿದ್ದು. ಇದರ ಪ್ರಕಾರ ಆನ್ಸರ್ ಅವ್ರು ಕೊಡ್ತಾ ಇಲ್ಲ. ವಿ ಹ್ಯಾವ್ ದ ಪ್ರೂಫ್, ಅಥೆಂಟಿಕ್ ಪ್ರೂಫ್ ಇದೆ ಇದು. ಇದಾದಮೇಲೆ ಇದು ನೋಡಿ 2 ಸೆಕೆಂಡ್ ಸರ್ ಹೇಳ್ತಿದ್ದೀನಿ ನೋಡಿ ಸರ್. ಇಲ್ಲಿ ದ ಫಸ್ಟ್ ಸ್ಪೇಸ್ ಶಿಪ್ ಸೆಂಟ್ ಟು ಎಕ್ಸ್ಪ್ಲೋರ್
ಪ್ಲಾನೆಟ್ ಮಾರ್ಸ್ ವಾಸ್. ಇದು ಬಂದ್ಬಿಟ್ಟು ಮರೈನರ್ 4. ಆದರೆ ಆಪ್ಷನ್ನಲ್ಲಿ ಮರೈನರ್ ಪೋಲ್ ಅಂತಿದೆ. ಪೋಲ್ ಅನ್ನೋದು ಏನು ಅರ್ಥನೇ ಇಲ್ಲ ಸರ್. ಓಕೆ ನೋಡಿ ಸರ್, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ಮರೈನರ್ 4 ಆದರೆ ಮರೈನರ್ 1 and 2 ಬಂದ್ಬಿಟ್ಟು ವೀನಸ್ಸಿಗೆ ಹೋಗಿದೆ. ಮರೈನರ್ 3 and 4 ಬಂದ್ಬಿಟ್ಟು ಮಾರ್ಸಿಗೆ ಹೋಗಿದೆ. ಸೊ ಮರೈನರ್ ಪೂರಾ ಸೀರೀಸ್ ಏನಿದೆ ನೋಡಿ, ಇದೇನಿದೆ ಮಾರ್ಸಿಗೆ ಹೋಗಿಲ್ಲ. ಫಸ್ಟ್ 2 ಸೀರೀಸ್ ಏನಿದೆ ನೋಡಿ ವೀನಸ್ಸಿಗೆ ಹೋಗಿದೆ. ನೆಕ್ಸ್ಟ್ 2 ಸೀರೀಸ್ ಏನಿದೆ ನೋಡಿ ಮರೈನರ್ 3 and 4 ಬಂದ್ಬಿಟ್ಟು ಇದಕ್ಕೆ ಹೋಗಿದೆ, ಮಾರ್ಸಿಗೆ ಹೋಗಿದೆ. ಸೊ ಇದರಲ್ಲಿ ಮರೈನರ್ 4 ಅನ್ನೋದು ಆಪ್ಷನ್ನೇ ಇಲ್ಲ ನಿಮಗೆ. ಆ ಒಂದು ಯಂತ್ರದ 1 2 3 4 ಅಂತ ಇರಬೇಕು. ಆದ್ರೆ ಇಲ್ಲಿ 4 ಬದಲು ಪೋಲ್ ಅಂತಿದೆ ನೋಡಿ. ಮರೈನರ್ 4 ಅಂತ ಇರಬೇಕು, ಆದ್ರೆ ಮರೈನರ್ ಪೋಲ್ ಅಂತಿದೆ. ಪೋಲ್ ಅಂದ್ರೆ ಅರ್ಥ ಏನು? ಈ ಕ್ವಶನ್ ಪೇಪರ್ ಅನ್ನ ಸಿದ್ಧಪಡಿಸಿದಂತಹ ಎಕ್ಸ್ಪರ್ಟ್ಗಳು ಬರಬೇಕು, ಈ ಕ್ವಶನ್ಗೆ ಆನ್ಸರ್ ಏನು ಅಂತ ಹೇಳಬೇಕು. ಸೊ ಈ ರೀತಿಯಾದಂತಹ ಕ್ವಶನ್ ಅಂದ್ರೆ ನೋಡಿ ಮರೈನರ್ 4 ನೋಡಿ, ಇದು ಕೀ ಆನ್ಸರ್ ಅಲ್ಲ ನೋಡಿ. ಇಲ್ಲಿ ನೋಡಿ ಮರೈನರ್ 4 ಆನ್ಸರ್ ಇರೋದು ನಾಸಾದವ್ರದಲ್ಲ ಇದು ನೋಡಿ. ನೋಡಿ ಅಧಿಕೃತವಾದಂತ ಸೋರ್ಸ್ ಇದು ನಾಸಾದಿಂದ. ಮರೈನರ್ 4 ಅಂತ ಇರಬೇಕು, ಆದ್ರೆ ಪೋಲ್ ಅಂತ ಇದೆ. ಪೋಲ್ ಅಂತ ಇರೋದಕ್ಕೆ ಒಂದ್ಸಲ ಜೂಮ್ ಹಾಕಿಲಿ. ಆಪ್ಷನ್ ಬಿ ನೋಡಿ, ಮರೈನರ್ ಪೋಲ್ ಅಂತ ಇದೆ. ಮರೈನರ್ ಪೋಲ್ ಅಲ್ಲ 4. ಬೇರೆ ಕಡೆ ವೆನೆರಾ 1 ಅಂತಿದೆ, ಮಾರ್ಸ್ ಆರ್ಬಿಟೇಟರ್ ಮಿಷನ್ ಅಂತಿದೆ, ಜೊತೆಗೆ ವಯಾಗರ್ 2 ಅಂತಿದೆ. ಇದು ಮರೈನರ್ ಪೋಲ್ ಅಂತೆ. ಪೋಲ್ ಅಂದ್ರೆ ಏನು ಅಂತ ಎಕ್ಸ್ಪರ್ಟ್ ಇದ್ದೀರಲ್ಲ ನೀವು, ಎಕ್ಸ್ಪರ್ಟ್ಗಳು ಬಂದು ಆನ್ಸರ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಅದ್ರ ಕಡೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿಲ್ಲ. ಅಟೆಂಡ್ ಮಾಡಿದಿರಲ್ಲ ಎಲ್ಲರೂ? ಅಟೆಂಡ್ ಮಾಡಿದ್ರ ಮೇಲೆ ಗ್ರೇಸ್ ಮಾರ್ಕ್ಸ್ ಕೊಡಲೇಬೇಕು. ಕೊಟ್ಟಿಲ್ಲ, ಯಾಕೆ? ಓಕೆ ನೆಕ್ಸ್ಟ್ ಅಣ್ಣ, ಇದು ಬಂದ್ಬಿಟ್ಟು ದ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತಿದೆ. ಇದು ಬಂದ್ಬಿಟ್ಟು ಸಿ ರಾಜಗೋಪಾಲಾಚಾರಿ ಅಂತ ಆನ್ಸರ್ ಕೊಟ್ಟಿದೆ. ಆದ್ರೆ ಬರಬೇಕಾಗಿರೋದು ಆನ್ಸರ್ ಲಾರ್ಡ್ ಮೌಂಟ್ ಬೇಟನ್ ಅಂಡ್ ಆಲ್ಸೋ ರಾಜಗೋಪಾಲಾಚಾರಿ, ಬಿಕಾಸ್ ಕ್ವಶನ್ ಅಲ್ಲಿ ಕ್ಲಾರಿಟಿ ಇಲ್ಲ. ಏನಂತಿದೆ ಕ್ವಶನ್? ಏನಂತ ಕ್ವಶನ್ ದ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಅಷ್ಟೇ ಇದೆ ಅದು. ಈಗ ನೋಡಿ ಅದರಲ್ಲಿ ಇಸ್ವಿ ಇಲ್ಲ, ಅದರ ಕಾಲಾವಧಿ ಇಲ್ಲ, ಏನು ಇಲ್ಲ ಸರ್. ನೋಡಿ ಇಲ್ಲಿ ಇದು ಬಂದ್ಬಿಟ್ಟು KSP 2014 RSI ಕ್ವಶನ್ ಪೇಪರ್ ಸರ್. ಇದು ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರ್ ಜನರಲ್. ಸೊ ಇದ್ರ ಪ್ರಕಾರ ಕೊನೆಯ ಗವರ್ನರ್ ಜನರಲ್ ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನು ಆಗಬೇಕು. ಇಲ್ಲಿ ನೋಡಿ 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇದು. 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಓಕೆ, ಸೊ ನಮ್ಮ ಇದರದ್ದು ಸ್ಟೇಟಿಂದು ಇಲ್ಲಿ ನೋಡ್ಲಿ ಕ್ಲಿಯರ್ಲಿ ಮೆನ್ಷನ್ಡ್ ಇದೆ. 34ನೇ ಮತ್ತು ಕೊನೆಯ ಗವರ್ನರ್ ಜನರಲ್ ಹಾಗೂ ವೈಸ್ ರಾಯ್ ಅದು ಲಾರ್ಡ್ ಮೌಂಟ್ ಬ್ಯಾಟನ್. 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ಡ್ ಇದೆ. ಓಕೆ, ಅಲ್ಲೇನಿದೆ ಆಪ್ಷನ್ ಅಲ್ಲಿ ಸಿ ಅಂತ ಕೊಟ್ಟವನೆ. ಓಕೆ, ಅದಾದ ನಂತರ ವೇಟ್ ಮಾಡಿ ಸರ್. ಇಲ್ಲಿ ಆಪ್ಷನ್ ಅಲ್ಲಿ ಅದು ಸಿ ಆಪ್ಷನ್ ಏನಿದೆ? ಸಿ ಆಪ್ಷನ್ ಏನಿದೆ? ರಾಜಗೋಪಾಲಾಚಾರಿ ಅಂತಿದೆ. ಆದ್ರೆ ಆನ್ಸರ್ ಬರ್ಬೇಕಾಗಿರೋದು ಲಾರ್ಡ್ ಮೌಂಟ್ ಬ್ಯಾಟನ್ ಮತ್ತು ಸಿ ರಾಜಗೋಪಾಲಾಚಾರಿ. ಫ್ರೀ ಇಂಡಿಯಾ ಅಂತ ಮೆನ್ಷನ್ ಮಾಡಿರ್ಬೇಕಾಗಿತ್ತು ಸರ್. ಇಲ್ಲಿ ಫ್ರೀ ಇಂಡಿಯಾ ಅಂತ, ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಏನು ಮೆನ್ಷನ್ ಇಲ್ಲ. ಓಕೆ, ಒಟ್ಟಲ್ಲಿ ಆನ್ಸರ್ ಬಂದು ಇಬ್ರು ಕೂಡ ಇರಬೇಕು ಆನ್ಸರ್. ಆದ್ರೆ ಆಪ್ಷನ್ ಅಲ್ಲಿ ಸಪರೇಟ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಇದು ಕೂಡ ಈ ಕ್ವಶನ್ ಅಲ್ಲೂ ಕೂಡ ಆನ್ಸರ್ ಒಂದೇ ಆಗಬೇಕು. ಅದು ಎ ಆಗಿರಬೇಕು, ಬಿ ಆಗಿರಬೇಕು, ಸಿ ಆಗಿರಬೇಕು, ಡಿ ಆಗಿರಬೇಕು. ಅಂದ್ರೆ ಇಲ್ಲಿ ಆನ್ಸರ್ ಇಬ್ರು ಕೂಡ ಬರ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್ ಮತ್ತೆ ಸಿ ರಾಜಗೋಪಾಲಾಚಾರಿ ಎರಡೂ ಕೂಡ ಆನ್ಸರ್ ಒಂದೇ ಆಪ್ಷನ್ ಅಲ್ಲಿ ಇರಬೇಕು. ಆದ್ರೆ ಈ ಎರಡೂ ಹೆಸರುಗಳು ಬೇರೆ ಬೇರೆ ಆಪ್ಷನ್ ಅಲ್ಲಿ ಇದೆ. ಹೀಗಿದ್ದಾಗ ವಿದ್ಯಾರ್ಥಿಗಳು ಉತ್ತರವನ್ನ ಯಾವ ರೀತಿ ಕೊಡ್ತಾರೆ ಅಂದ್ರೆ ನೋಡಿ, ಎಂತಹ ಎಕ್ಸ್ಪರ್ಟ್ಗಳನ್ನ ಇಟ್ಟು ಕ್ವಶನ್ ಮಾಡ್ತಿದ್ದಾರೆ ಇವ್ರು. ನೋಡಿ 7ನೇ ತರಗತಿ ಪುಸ್ತಕದಲ್ಲಿದೆ ಇದಕ್ಕೆ ಉತ್ತರ. ಎಲ್ಲಿ ಸಿಗುತ್ತೆ ಇದಕ್ಕೆ ಉತ್ತರ? 7ನೇ ತರಗತಿ ಪುಸ್ತಕದಲ್ಲಿ. ಯಾವುದದು? ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಸಿಗುತ್ತೆ ಅದಕ್ಕೆ ಉತ್ತರ. ಸೊ ಹೀಗಿರುವಾಗ ಓದುವಂಥವ್ರು 5ನೇ ಕ್ಲಾಸ್ ಪುಸ್ತಕವನ್ನು ಹಿಡಿದುಕೊಂಡು 2nd PUC ಡಿಗ್ರಿ ಪುಸ್ತಕದವರೆಗೂ ಕೂಡ ಸೋಷಿಯಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು ಎಲ್ಲವನ್ನು ಕೂಡ ಹಿಡ್ಕೊಂಡು ಓದ್ತಾರೆ. ಇಂಚಿಂಚು ಪಾಯಿಂಟ್ಗಳನ್ನ ಹಾಕ್ಕೊಂಡು ಓದ್ತಾರೆ. ಆದರೆ ಇವರು ಮಾಡುವಂಥ ಒಂದೇ ಒಂದು ಎಡವಟ್ಟು ಅವರ ಜೀವನಕ್ಕೆ. ಅಂದರೆ ನೀವು ಉದ್ಯೋಗ ಕೊಡೋರು, ಉದ್ಯೋಗವನ್ನು ಸೃಷ್ಟಿ ಮಾಡೋರು, ಸರ್ಕಾರದ ಉದ್ಯೋಗಗಳನ್ನು ಕೊಡೋರು ಈ ರೀತಿ ಕೊಡ್ತಾರಾ? ಎಲ್ಲದಕ್ಕೂ ಕೂಡ ಸಾಕ್ಷಿ ಸಮೇತ ವಿತ್ ಡಾಕ್ಯುಮೆಂಟ್ಸ್ ಮಾತಾಡ್ತಾ ಇದೆ. ನೆಕ್ಸ್ಟ್ ಸರ್ ಇನ್ನೊಂದು